ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ನಂಬರ್ 387ನೇ ಕುಶಾಲನಗರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನೇಮಕದ ಚುನಾವಣೆಯು ಬಿರುಸಿನಿಂದ ನಡೆಯಿತು. ಕುಶಾಲನಗರ ಪಟ್ಟಣದ ಗುಂಡೂರಾವ್ ಬಡಾವಣೆಯ ಜಾತ್ರಾ ಮೈದಾನದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಜನ್ಮದಿನವನ್ನು ಆಚರಿಸಲಾಯಿತು. ಸಿಐಟಿಯು ಸಂಘಟನೆಯ 6ನೇ ಕೊಡಗು ಜಿಲ್ಲಾ ಸಮ್ಮೇಳನ ನವೆಂಬರ್ 2 ಮತ್ತು 3ರಂದು ನಡೆಯಲಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರ ಪಟ್ಟಣದ ನಂಬರ್ 387ನೇ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ವತಿಯಿಂದ ಮುಂದಿನ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯಿತು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದ ನಂಬರ್ 387ನೇ ಕುಶಾಲನಗರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತದ ವತಿಯಿಂದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಯ ಚುನಾವಣೆಯ ಮತದಾನವು ಬಿರುಸಿನಿಂದ ನಡೆಯಿತು. ಚುನಾವಣೆ ಅಧಿಕಾರಿಯಾಗಿ ತಹಶೀಲ್ದಾರ್ ಕಿರಣ್ ಜಿ ಗೌರೇರವರು ಕಾರ್ಯನಿರ್ವಹಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟೆ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಗುಂಡೂರಾವ್ ಬಡಾವಣೆಯ ಮೈದಾನದಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ವತಿಯಿಂದ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ 150ನೇ ಜನ್ಮದಿನವನ್ನು ಆಚರಿಸಿದರು. ಕೊಡಗು ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ಸೋಮವಾರಪೇಟೆ ಪೊಲೀಸ್ ಉಪ ಅಧೀಕ್ಷಕರ ಸಹಯೋಗದೊಂದಿಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ 150ನೇ ಜನ್ಮದಿನದ ಅಂಗವಾಗಿ ಕುಶಾಲನಗರ ತಾಲೂಕಿನ ಪಟ್ಟಣದ ಗುಂಡೂರಾವ್ ಬಡಾವಣೆಯ ಜಾತ್ರಾ ಮೈದಾನದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಲಾಯಿತು. ನಂತರ ಪೊಲೀಸ್ ಇಲಾಖೆ ನಿವೃತ್ತ ಯೋಧರು ಸೇರಿ ಜಿಎಂಪಿ ಶಾಲೆಯವರೆಗೆ ಏಕತೆ ಓಟ ನಡೆಸಿದರು. ಶಾಲೆಯ ಮೈದಾನದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿವೃತ್ತ ಶಿಕ್ಷಕರಾದ ನಜೀರ್ ಅಹಮದ್ ರವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಚಂದ್ರಶೇಖರ್ ಪಿ, ಪೊಲೀಸ್ ವೃತ್ತ ನಿರೀಕ್ಷಕರಾದ ದಿನೇಶ್, ಕುಶಾಲನಗರ ಠಾಣಾಧಿಕಾರಿ ಶ್ರೀಮತಿ ಗೀತಾ, ಗ್ರಾಮಾಂತರ ಠಾಣಾಧಿಕಾರಿ ರಾಮಚಂದ್ರ ರವರು ಉಪಸ್ಥಿತರಿದ್ದರು. ಸರ್ದಾರ್ ವಲ್ಲಭಾಯಿ ಪಟೇಲ್ ರವರದು ಉಕ್ಕಿನ ಮನುಷ್ಯ ಎಂಬ ಒಂದು ಹೆಸರನ್ನ ತಗೋಬೇಕಾದ್ರೆ ಅವರು ಭಾರತದಕ್ಕೆ ಸಲ್ಲಿಸಿರ್ತಕ್ಕಂಥ ಗೃಹ ಸಚಿವರಾಗಿ ಸಲ್ಲಿಸಿರ್ತಕ್ಕಂಥ ಸೇವೆ ಅಷ್ಟು ಅಮೋಘವಾಗಿದೆ ಅಂತೇಳಿ ಹೇಳ್ಬೋದು. ಈ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಏಕತೆಯ ಒಂದು ಮೂರ್ತಿಯನ್ನು ಸಮರ್ಪಣೆ ಮಾಡಿದ ಹಿನ್ನೆಲೆಯಲ್ಲಿ ಈ ದಿನ ಅವರ ಹುಟ್ಟಿದ ಜನ್ಮದಿನದಿಂದ ಪೊಲೀಸ್ ಇಲಾಖೆ ವತಿಯಿಂದ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಕುಶಾಲನಗರ ಏಕತೆಗಾಗಿ ಓಟ ಕಾರ್ಯಕ್ರಮವನ್ನು ಇಂದು ಈ ಕುಶಾಲನಗರದ ಜಾತ್ರಾ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಸಹ ಮತ್ತು ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಕೋರ್ತಾ ಈ ಅವಕಾಶ ಮಾಡಿಕೊಟ್ಟದಂಥ ತಮ್ಮೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಏಕೀಕರಣದ ಸ್ಫೂರ್ತಿಯನ್ನು ಕಾಪಾಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ರಾಷ್ಟ್ರದ ಆಂತರಿಕ ಭದ್ರತೆಯನ್ನು ಖಾತ್ರಿಪಡಿಸಲು ನಾನು ನನ್ನದೇ ಆದ ಕೊಡುಗೆಯನ್ನು ನೀಡುತ್ತೇನೆ ಎಂದು ಒಮ್ಮನಸ್ಸಿನಿಂದ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನಾಗರಿಕರು ಹಾಗೂ ಹಿರಿಯ ನಮ್ಮೆಲ್ಲರ ಗುರುಗಳು ಆಗಿದ್ದಂಥ ನಜೀರ್ ಅವರವರು ದೀರ್ಘವಾಗಿ ತಮ್ಮೆಲ್ಲರಿಗೂ ಜೀವನದಲ್ಲಿ, ಸಮಾಜದಲ್ಲಿ ಸಾರ್ಥಕವಾದ ಜೀವನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿವರವಾಗಿ ತಿಳಿಸಿದ್ದಾರೆ. ನಾನು ಹೇಳೋದಿಷ್ಟೇ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಅಖಂಡ ಭಾರತಕ್ಕೆ ಅಂತ ನಾವು ಏನೇ ಹೇಳಿದರೂ ಕೂಡ ಈ ಅಖಂಡ ಭಾರತವು ಛಿದ್ರವಾಗಿ ರಾಜ್ಯಗಳಾಗಿ, ಪ್ರೆಸಿಡೆನ್ಸಿಗಳಾಗಿ ಬೇರೆ ಬೇರೆ ಆಗಿದ್ದವು. ಇಂಥ ಸಮಯದಲ್ಲಿ ಸ್ವತಂತ್ರ ಬಿಟ್ಟುಕೊಟ್ಟಂತಹ ಬ್ರಿಟಿಷರು ಅಖಂಡ ಭಾರತವನ್ನಾಗಿ ಮಾಡಿಕೊಳ್ಳಲಿಲ್ಲ. ಪ್ರಿನ್ಸ್ಲಿ ಸ್ಟೇಟಸ್ ಅಂತ ಏನು ಹೇಳ್ತೀವಿ, ಅವುಗಳೆಲ್ಲ ಸಮೇತವಾಗಿ ಎಲ್ಲರಿಗೂ ಒಟ್ಟಿಗೆ ಸ್ವತಂತ್ರ ಕೊಟ್ಟಿದ್ದು. ಇದನ್ನು ಆಗಿನ ಕಾಲದಲ್ಲಿ ಪ್ರಥಮವಾಗಿ ಸರ್ಕಾರವಾಗಿ ನೇಮಕೊಂಡ ಸಮಯದಲ್ಲಿ ಮೊದಲನೇ ಗೃಹ ಮಂತ್ರಿಗಳಾಗಿರ್ತಕ್ಕಂತಹ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಹಾಗೂ ಅವರ ಕ್ಯಾಬಿನೆಟ್ ಏನಿತ್ತು ಅವರೆಲ್ಲ ನಿರ್ಧರಿಸಿ ಈ ರೀತಿಯಾಗಿ ಸಣ್ಣ ಸಣ್ಣ ರಾಜ್ಯಗಳಿಗೆ ಸ್ವತಂತ್ರ ಕೊಟ್ಟು ಭಾರತವನ್ನು ಛಿದ್ರ ಮಾಡೋದು ಬೇಡ ಅನ್ನೋ ಒಂದು ಮನಗಂಡು ಭಾರತವನ್ನು ಒಟ್ಟುಗೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇಡೀ ಭಾರತವನ್ನು, ಅಖಂಡ ಭಾರತವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಎಲ್ಲ ರಾಜ್ಯಗಳಿಗೆ, ಸಣ್ಣ ಸಣ್ಣ ರಾಜ್ಯಗಳಿದ್ದು ಎಲ್ಲ ರಾಜ್ಯಗಳಿಗೆ ಸಂಚಾರ ಮಾಡಿ ಆ ರಾಜ್ಯಗಳಲ್ಲಿದ್ದಂತಹ ರಾಜರುಗಳಿಗೆ ಮತ್ತು ಅದರ ಗವರ್ನರ್ಗಳಿಗೆ ಮಾತನಾಡಿ ಭಾರತವನ್ನು ಒಗ್ಗೂಡಿಸಿದರು. ಇದೇ ಸಂದರ್ಭದಲ್ಲಿ ಕೆಲವೊಂದು ರಾಜ್ಯಗಳನ್ನು ಆಳುತ್ತಿದ್ದಂತಹ ರಾಜ ಮಹಾರಾಜರುಗಳು ಈ ಒಕ್ಕೂಟದ ವ್ಯವಸ್ಥೆಗೆ ಸೇರಿಕೊಳ್ಳುವುದಿಲ್ಲ ಅನ್ನೋ ಸಮಯದಲ್ಲಿ ಆಗ ಸ್ವಲ್ಪ
ಸಂವಿಧಾನಾತ್ಮಕವಾಗಿ ಬಲಪ್ರಯೋಗ ಮಾಡಿ ಕೂಡ ಭಾರತವನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡಿದರು. ಆ ರೀತಿಯಾಗಿ ಮಾಡಿದಂಥ ಕಾರಣಕ್ಕೋಸ್ಕರ ಮತ್ತು ಅವರ ದೃಢ ನಿರ್ಧಾರದಿಂದಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಉಕ್ಕಿನ ಮನುಷ್ಯ ಅಂತ ಕರೆದಿದ್ವಿ. ಯಾಕೆಂದರೆ ಅವರ ನಿರ್ಧಾರಗಳು ಉಕ್ಕಿನಂತೆ ಇರ್ತಿತ್ತು, ಅಷ್ಟು ಕಠಿಣವಾಗಿರ್ತಿತ್ತು. ಹಾಗಾಗಿ ಈ ದಿನ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮದಿನ. ಈ ಜನ್ಮದಿನ ಹಾಗೂ ಅಖಂಡ ಭಾರತದಕ್ಕೆ ಏಕೀಕರಣಕ್ಕೆ ತುಂಬ ಸಹಕರಿಸಿ ಅದಕ್ಕೆ ಕಾರಣೀಕರ್ತರಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ನೆನಪು ಮಾಡಿಕೊಳ್ಳೋದು ಅತಿ ಮುಖ್ಯವಾದ ವಿಚಾರ ಆಗಿರುತ್ತೆ. ಹಾಗಾಗಿ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಕೊಡಗು ಪೊಲೀಸ್ ಪರವಾಗಿ ಈ ದಿನ ಒಂದು ಏಕತಾ ಓಟವನ್ನು ಏರ್ಪಡಿಸಿದ್ದು ತಾವೆಲ್ಲರೂ ಪಾಲ್ಗೊಂಡಿದ್ದೀರ, ತುಂಬ ಸಂತೋಷ. ಹಾಗೂ ಮಕ್ಕಳು ಕೂಡ ಇದರಲ್ಲಿ ಸೇರಿದ್ದಾರೆ. ಹೆಚ್ಚಿನ ಮಕ್ಕಳಿಗೆ ಇಲ್ಲಿ ಬಲಿಕಿನ ಮುಂಚೆ ಏಕತಾ ಯಾತ್ರೆ ಅಂದರೆ ಯಾವುದೋ ಮೋಸ್ಟ್ಲಿ ರನ್ನಿಂಗ್ ಇರಬೇಕು ಅಂತ ಅಂದ್ಕೊಂಡಿರ್ತಾರೆ. ಈ ದಿನ ನಮ್ಮ ನಜೀರ್ ಸಾಹೇಬ್ರವರು ನೀಡಿದಂತಹ ಉತ್ತಮ ಮಾತುಗಳಿಂದ ಹಾಗೂ ನಾವು ಈ ದಿನ ಏಕತಾ ದಿನಾಚರಣೆಯನ್ನು ಯಾರಿಗಾಗಿ ಮಾಡಿದ್ದೀವಿ, ಯಾರ ಜನ್ಮದಿನಕ್ಕೋಸ್ಕರ ಮಾಡಿ ಮಹಾ ವ್ಯಕ್ತಿ ಸ್ವತಂತ್ರವಾದಂಥ ಸಂದರ್ಭದಲ್ಲಿ ಗೃಹ ಮಂತ್ರಿಗಳಾಗಿದ್ದಂತಹ ದಿವಂಗತ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಜನ್ಮ ದಿವಸದ ಅಂಗವಾಗಿ ಇಂದು ಏಕತಾ ಓಟವನ್ನು ಮುಗಿಸಿ ಇಲ್ಲಿಗೆ ಬಂದೆಲ್ಲರೂ ಸೇರಿದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತಹ ಆರಕ್ಷಕ ಠಾಣೆಯ ಸುಂದರ, ಇಲ್ಲಿಯ ಜನರ ಹೃದಯ ಅದಕ್ಕಿಂತಲೂ ಸುಂದರ. ಇಲ್ಲಿಯ ಜನರ ಮಾತು ಪುಷ್ಪ ಪರಿಮಳದಷ್ಟು ಹಿತಕರ. ಇಲ್ಲಿಯ ಜನರ ಉಪಚಾರ ಜೈನಿನಷ್ಟು ಮಧುರ ಅಂಥೇಳಿ ಕವಿಗಳು ಹೇಳ್ತಾ ಬಂದಿದ್ದಾರೆ. ಹಾಗೆಯೇ ಒಂದು ಮಾತು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿಯ ಜನರ ಹೃದಯ ಎಂಬ ಒಂದು ಪದವನ್ನು ಉಪಯೋಗ ಮಾಡಿದೆ. ಮಾನವನಿಗೆ ಹೃದಯ ಎಂಬುದೊಂದಿದೆ, ಇದೆಯೋ ಇಲ್ವೋ? ಇಲ್ಲದೆ ಹೋದರೆ ಎದೆ ಮುಟ್ಟಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಹೃದಯ ಉಂಟೋ ಇಲ್ಲ ಅಂಥೇಳಿ. ಎಲ್ಲರಿಗೂ ಇದೆ, ಹೃದಯ ಇದೆ, ಇಲ್ಲ ಅಂತಲ್ಲ. ಹೃದಯ ಇಲ್ಲದೆ ಹೋಗಿದ್ದಿದ್ರೆ ಅದು ಒಂದು ಮರದ ಕೊರಡಾಗ್ತಾಯಿತ್ತು. ಮಾನವನ ಹೃದಯಕ್ಕೆ 2 ರೆಕ್ಕೆಗಳಿವೆ. ನಮ್ಮ ಎದುರುಗಡೆ ಡಾಕ್ಟರ್ ಕೂತಿದ್ದಾರೆ, ಅವ್ರನ್ನ ಕೇಳಬೇಕು, ಎಲ್ಲಿದೆ 2 ರೆಕ್ಕೆ? ಮಾನವನ ಹೃದಯ ಒಳಗಡೆ ಇದೆ. ಆ ಒಳಗಡೆ ಇರುವಂತಹ ಹೃದಯಕ್ಕೆ 2 ರೆಕ್ಕೆಗಳಿವೆ. ಪಕ್ಷಿಗೆ 2 ರೆಕ್ಕೆ ಇದೆ. ಅದು ಹೌದು, ಅದನ್ನು ನೋಡಿದ ಕೂಡಲೇ ಅದು ಕಣ್ಣಿಗೆ ಕಾಣಿಸ್ತಾ ಇದೆ ನಮಗೆ. ಅದರಿಂದ ಪಕ್ಷಿಗೆ 2 ರೆಕ್ಕೆಗಳಿವೆ ಅಂತೇಳಿ ಹೇಳ್ಬೋದು. ನೀವೆಲ್ಲ ಮುಂಭಾಗದಲ್ಲಿ ಕೂತಿರೋರು, ಹಿಂಭಾಗದಲ್ಲಿ ಕೂತಿರೋರೆಲ್ಲರೂ ಬಾಲಕರಾಗಿದ್ದಾಗ ಶಾಲೆಗೆ ರಜೆ ಬಿಟ್ಟಂತ ಸಂದರ್ಭದಲ್ಲಿ ಕ್ಯಾಟರ್ಬಿಲ್ ತಗೊಂಡು ಹೋಗಿ ಪಕ್ಷಿಗೆ ಹೊಡಿತಿದ್ರಿ, ಹೌದೋ ಅಲ್ಲ ಎಂಬುದನ್ನು ಈಗ ನೀವು ಜ್ಞಾಪಕ ಮಾಡಿಕೊಳ್ಳಿ. ಹಾಗೆ ಹೊಡೆಯುವಂಥ ಸಂದರ್ಭದಲ್ಲಿ ಆ ಪಕ್ಷಿಯ ಒಂದು ರೆಕ್ಕೆ ಮುರಿದೋಯಿತು. ಆ ಪಕ್ಷಿಯ ಜೀವನ ಅಲ್ಲಿಗೆ ಅಂತ್ಯ ಆಯಿತು, ಹೌದೋ ಅಲ್ಲ? ಹಾಗೆಯೇ ನಾನು ಆಗಲೇ ಹೇಳಿದ ಹಾಗೆ ಮಾನವನ ಹೃದಯಕ್ಕೆ 2 ರೆಕ್ಕೆಗಳಿವೆ. ಅದು ಕಣ್ಣಿಗೆ ಕಾಣುವುದಿಲ್ಲ. ಈ ಜಗತ್ತಿಗೆ ನಮ್ಮನ್ನು ಕಳಿಸಿದಂತಹ ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಇದರ ಬಗ್ಗೆ ಎಲ್ಲರಿಗೂ ಎಚ್ಚರಿಕೆ ಬೇಕು. ಕಣ್ಣಿಗೆ ಕಾಣದೇ ಇರುವಂತಹ ಪರಮಾತ್ಮನನ್ನು, ನಮ್ಮ ಕಣ್ಣಿಗೆ ಗೋಚರವಾಗದಂತಹ ಹೃದಯವನ್ನು ಕೂಡ ನಾವು ನೋಡದೇ ಇದ್ರೂ ಕೂಡ ಆ ಹೃದಯಕ್ಕಿರುವಂಥ 2 ರೆಕ್ಕೆಗಳು ಅಂತ ಹೇಳಿದ್ರೆ, ಒಂದು ಸದ್ಬುದ್ಧಿ, ಮತ್ತೊಂದು ಸನ್ನಡತೆ. ಇವೆರಡೂ ಮಾನವನ ಹೃದಯಕ್ಕೆ ಇರುವಂಥ 2 ರೆಕ್ಕೆಗಳು.
ಪಕ್ಷಿಗೆ ನೀವು ಕಲ್ಲು ಹೊಡೆದಾಗ ಅದರ ರೆಕ್ಕೆ ಮುರಿದೋಯಿತು, ಅದರ ಜೀವನ ಅಲ್ಲಿಗೆ ಅಂತ್ಯ ಆಯಿತು. ತದ ರೀತಿಯಲ್ಲಿ ಮಾನವನ ಈ ನಾನು ಹೇಳಿದಂತ 2 ರೆಕ್ಕೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪೋಕ್ಲುವಿನ ಸಂತೆ ಮೈದಾನದ ಸಮೀಪದಲ್ಲಿ ನೂತನವಾಗಿ ಆರಂಭಗೊಂಡ ನಂದಿ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಶಾಸಕರಾದ ಎಎಸ್ ಪೊನ್ನಣ್ಣ ಉದ್ಘಾಟಿಸಿದರು. ನಂದಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಉತ್ತಮ ಗುಣಮಟ್ಟದಿಂದ ಕೂಡಿದ್ದು ಸಾರ್ವಜನಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಆಗಿರುವ ಎಎಸ್ ಪೊನ್ನಣ್ಣ ಹೇಳಿದರು. ನಾಪೋಕ್ಲುವಿನ ಸಂತೆ ಮೈದಾನದ ಸಮೀಪದಲ್ಲಿ ಗುರುವಾರ ನೂತನವಾಗಿ ಆರಂಭಗೊಂಡ ನಂದಿ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಇದು 15ನೇ ಮಳಿಗೆಯಾಗಿದೆ. ದೇಶಾದ್ಯಂತ ನಂದಿ ಉತ್ಪನ್ನಗಳು ಹೆಸರುವಾಸಿಯಾಗಿದೆ. ಗುಣಮಟ್ಟದ ವಸ್ತುಗಳು ಗ್ರಾಹಕರಿಗೆ ಲಭ್ಯವಾಗಲಿದೆ ಎಂದು ಶುಭ ಹಾರೈಸಿದರು. ಈ ಸಂದರ್ಭ ನಾಪೋಕ್ಲು ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವನಜಾಕ್ಷಿ ರೇಣುಕೇಶ್, ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಮಳಿಗೆಯ ಮಾಲೀಕ ನೇರವಂಡ ಉಮೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎ ಇಸ್ಮಾಯಿಲ್, ಕಾಂಗ್ರೆಸ್ ವಲಯ ಅಧ್ಯಕ್ಷ ಮಾಚಟೀರ ಕುಶಾಲಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯೆ ಕುಲ್ಲೆಟೀರ ಹೇಮ ಅರುಣ್, ಇತರ ಸದಸ್ಯರು, ಹಾಲು ಒಕ್ಕೂಟ ಆಸನ ನಿರ್ದೇಶಕ ಹೇಮಂತ್ ಕುಮಾರ್, ಸಹಾಯಕ ನಿರ್ದೇಶಕ ಅನಿಲ್, ವ್ಯವಸ್ಥಾಪಕ ನಂದೀಶ್, ಉಪವ್ಯವಸ್ಥಾಪಕ ಡಿಎನ್ ಮಲ್ಲೇಶ್, ಚುನಾಯಿತ ಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಂದಿ ಮಳಿಗೆ ನೂತನವಾಗಿ ತೆರೆದಿದೆ. ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಜಿಲ್ಲೆಯಲ್ಲಿ ಇವತ್ತು ಇದು 18ನೇ ನಂದಿ ಮಳಿಗೆ ಆಗಿರ್ತದೆ. ಬಹುಶಃ ಈ ದೇಶದಲ್ಲೇ ಇವತ್ತು ಒಳ್ಳೆಯ ಉತ್ತಮವಾದಂಥ ಪದಾರ್ಥಗಳನ್ನು ಅಂದರೆ ಹಾಲನ್ನು ಸರಬರಾಜು ಮಾಡೋದು ನಂದಿನಿ ಅಂತ ನಮ್ಮೆಲ್ಲರಿಗೂ ಭಾಳ ಹೆಮ್ಮೆಯ ವಿಚಾರ. ಕರ್ನಾಟಕ ಒಂದು ಅತಿ ಉನ್ನತ ಬ್ರ್ಯಾಂಡ್ ಮತ್ತು ಈ ಭಾಗದ ಎಲ್ಲ ಜನರಿಗೆ ಇದು ಒಳ್ಳೆಯ ಒಂದು ಸೌಕರ್ಯ ಮತ್ತು ಅನುಕೂಲ ಅಂತ ನಾನು ಭಾವಿಸಿದ್ದೀನಿ. ಎಲ್ಲರೂ ಒಳ್ಳೆಯದಾಗಿ ಬೆಳಗ್ಗೆ ಕೂಡ ಒಳ್ಳೆಯ ವ್ಯಾಪಾರ ಆಗಿರ್ತಕ್ಕಂಥ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಕುಶಾಲನಗರದ ಜೆಸಿ ಬಯ್ಯಾರೆಡ್ಡಿ ಸಭಾಂಗಣದಲ್ಲಿ ಗೋಷ್ಠಿ ನಡೆಸಿ ನವೆಂಬರ್ 2 ಮತ್ತು 3ರಂದು ಸಿಐಟಿಯು ಸಂಘಟನೆಯ ಜಿಲ್ಲಾ ಸಮ್ಮೇಳನ ನಡೆಯಲಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಿಐಟಿಯು ಸಂಘಟನೆಯ 6ನೇ ಕೊಡಗು ಜಿಲ್ಲಾ ಸಮ್ಮೇಳನ ನವೆಂಬರ್ 2 ಮತ್ತು 3ರಂದು ಕುಶಾಲನಗರ ಜೆಸಿ ಬಯ್ಯಾರೆಡ್ಡಿ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ತಿಳಿಸಿದರು. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಮಿಕರ ನ್ಯಾಯಕ್ಕಾಗಿ ಸಿಐಟಿಯು ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬಂದಿದ್ದೇವೆ. ಅಲ್ಲದೆ ಕಾರ್ಮಿಕ ವಿರೋಧಿ ಪ್ರಭುತ್ವಗಳ ವಿರುದ್ಧ ಸಂಘಟನೆಯ ಕಾರ್ಮಿಕರನ್ನು ಸಂಘಟಿಸಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡುತ್ತಿದೆ. ದೇಶದಲ್ಲಿ ಬಂಡವಾಳಶಾಹಿಗಳ ಅನುಕೂಲಕ್ಕಾಗಿ ಕಾನೂನುಗಳನ್ನು ರೂಪಿಸಿದ್ದು ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿಗೊಳಿಸುವ ಮೂಲಕ ಕಾರ್ಮಿಕರನ್ನು ಮೂಲೆ ಗುಂಪಾಗಿಸುವ ಹುನ್ನಾರು ನಡೆಯುತ್ತಿದೆ. ಅಲ್ಲದೆ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ಕಾರ್ಮಿಕರು ದಿನನಿತ್ಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯನಿರ್ವಹಿಸುವ ನೌಕರರಿಗೆ ವೇತನದಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಕಾರ್ಮಿಕ ಅಧಿಕಾರಿಗಳು, ಕಾರ್ಮಿಕ ನ್ಯಾಯಾಧೀಶರು ಸೇರಿದಂತೆ ಕಾರ್ಮಿಕ ಸಂಕಷ್ಟಕ್ಕೆ ಸ್ಪಂದಿಸಿ ನ್ಯಾಯ ನೀಡುವ ಇಲಾಖೆ ಇಲ್ಲದಂತಾಗಿದ್ದು, ಈ ಎಲ್ಲಾ ಸಮಸ್ಯೆಗಳನ್ನು ಮುಂದಿಟ್ಟು ಸಿಐಟಿಯು ಸಂಘಟನೆಯು ಕಾರ್ಮಿಕರ ನ್ಯಾಯಕ್ಕಾಗಿ ಕೊಡಗು ಜಿಲ್ಲಾ ಸಮ್ಮೇಳನವನ್ನು ಆಯೋಜಿಸಿದ್ದು, ಸಮ್ಮೇಳನಕ್ಕೆ ಜಿಲ್ಲೆಯ ಸುಮಾರು 125 ಕಾರ್ಮಿಕ ವಿಭಾಗಗಳ ಪದಾಧಿಕಾರಿಗಳು ಭಾಗವಹಿಸಲಿದ್ದು, ಕಾರ್ಮಿಕ ವಿರೋಧಿ ಶಕ್ತಿಗಳ ವಿರುದ್ಧ ಹೋರಾಡುವ ಈ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲಾ ವರ್ಗದ ಕಾರ್ಮಿಕರು ಸಮ್ಮೇಳನದಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಎಸಿ ಬಾಬು, ಸಿಐಟಿಯು ಜಿಲ್ಲಾ ಖಜಾಂಚಿ ಎನ್ಡಿ ಕುಟ್ಟಪ್ಪ, ಜಿಲ್ಲಾ ಉಪ ಕಾರ್ಯದರ್ಶಿ ಕೆಎಸ್ ಸಾಜಿ, ರಮೇಶ್ ಹಾಜರಿದ್ದರು. ಇಂದು ಈ ಸಮ್ಮೇಳನದ ವಿಷಯವನ್ನು ಈಗಾಗಲೇ ಪ್ರಸ್ತಾಪ ಮಾಡಿದ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ನ ಅಖಿಲ ಭಾರತ ಸಮ್ಮೇಳನ 18ನೇ ಅಖಿಲ ಭಾರತ ಸಮ್ಮೇಳನ ವಿಶಾಖಪಟ್ಟಣದ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೀತಾ ಇದೆ. ಅದೇ ರೀತಿಯಲ್ಲಿ 16ನೇ ರಾಜ್ಯ ಸಮ್ಮೇಳನ ಹಾಸನದಲ್ಲಿ ನಡೀತಾ ಇದೆ. ಹಾಸನ ಅಖಿಲ ಭಾರತ ಸಮ್ಮೇಳನ ರಾಜ್ಯ ಸಮ್ಮೇಳನದ ಪೂರಕವಾಗಿ ಕೊಡಗು ಜಿಲ್ಲೆಯ 6ನೇ ಸಮ್ಮೇಳನ ನಡೀತಾ ಇದೆ. ಆ 6ನೇ ಜಿಲ್ಲಾ ಸಮ್ಮೇಳನಕ್ಕೆ ಪೂರಕವಾಗಿ ಈಗಾಗಲೇ ಕುಶಾಲನಗರದಲ್ಲಿ ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ಸ್ವಾಗತ ಸಮಿತಿಯನ್ನು ಈಗಾಗಲೇ ರಚನೆ ಮಾಡಿದ್ವಿ. ಆ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಹೋರಾಟಗಾರರು ಆಗಿರ್ತಕ್ಕಂಥ ಬಿ.ಪಿ. ಶಶಿಧರ್ ಅದರ ಗೌರವಾಧ್ಯಕ್ಷರಾಗಿದ್ದಾರೆ. ಜೊತೆಯಲ್ಲಿ ಅದರ ಗೌರವ ಸಲಹೆಗಾರಾಗಿ ನೆರವಂಡ ಉಮೇಶ್ ಅವರಿದ್ದಾರೆ, ಐ.ಆರ್. ಪ್ರಮೋದ್ರವರಿದ್ದಾರೆ. ಈ ರೀತಿಯ ಒಂದು ದೊಡ್ಡ ರೀತಿಯ ತಂಡವನ್ನು ಈ ಸ್ವಾಗತ ಸಮಿತಿಯನ್ನು ಮಾಡುವುದರ ಮುಖಾಂತರ ಸಮ್ಮೇಳನವನ್ನು ಯಶಸ್ವಿ ಮಾಡಲಿಕ್ಕಿರತಕ್ಕಂತಹ ಪೂರಕವಾಗಿರತಕ್ಕಂಥ ಕೆಲಸ ಆಗಿದೆ. ಇನ್ನೇನು 3-4 ದಿನಗಳಲ್ಲಿ ಸಮ್ಮೇಳನ ನಡೀತಾ ಇದೆ. 2 ದಿನಗಳ ಕಾಲ ನಡೀತಾ ಇರತಕ್ಕಂತಹ ಸಮ್ಮೇಳನ. ಒಂದು ದಿನ ಮೊದಲ ದಿನ
ಇಡೀ ಜಿಲ್ಲೆಯಲ್ಲಿರ್ತಕ್ಕಂದಾಗ CITನ ಭಾಗವಾಗಿರ್ತಕ್ಕಂದಾಗ ಏನು ಅಂಗನವಾಡಿ ಇರ್ಬೋದು, ಪಂಚಾಯತ್ ನೌಕರರು ಇರ್ಬೋದು, ಪ್ಲಾಂಟೇಶನ್ ವರ್ಕರ್ಸ್ ಇರ್ಬೋದು, ಕಟ್ಟಡ ಕಾರ್ಮಿಕರು ಇರ್ಬೋದು, ವಿವಿಧ ವಿಭಾಗಗಳಲ್ಲಿರ್ತಕ್ಕಂದಾಗ ಅದಾದ ಸಂಘಟನೆಗಳು ಆಯ್ಕೆ ಮಾಡಿರ್ತಕ್ಕಂದಾಗ ಸುಮಾರು 125 ಪ್ರತಿನಿಧಿಗಳು ಈ ಸಮ್ಮೇಳನದ ಒಳಗಡೆ ಭಾಗವಹಿಸ್ತಾರೆ. ಅವರು ಅವರವರ ಸಂಘಟನೆಗಳ ಸ್ಥಿತಿಗತಿಗಳು, ಅವರು ಎದುರಿಸ್ತಾ ಇರತಕ್ಕಂಥ ಪ್ರಶ್ನೆಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ಚರ್ಚೆಗೆ ಇಡ್ತಾರೆ. ಜೊತೆಯಲ್ಲಿ ನಮ್ಮ ಜಿಲ್ಲೆ ಇವತ್ತು ಎದುರಿಸ್ತಾ ಇರತಕ್ಕಂಥ ಕಾರ್ಮಿಕರು ಎದುರಿಸ್ತಾ ಇರತಕ್ಕಂಥ ಹಲವಾರು ರೀತಿಯ ಸವಾಲುಗಳನ್ನು ಇವತ್ತು ಕಾರ್ಮಿಕರು ಎದುರಿಸ್ತಾರೆ. ಅದರಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಅಧಿಕಾರ ನಡೆಸ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರ ಹೊಸದಾಗಿ ತರ್ತಾ ಇರತಕ್ಕಂಥ ಕಾರ್ಮಿಕ ಕಾನೂನು. ಈ ಕಾರ್ಮಿಕ ಕಾನೂನುಗಳು ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ರೀತಿ ಇರತಕ್ಕಂಥ ಕಾನೂನುಗಳನ್ನು ಇವತ್ತು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಜಾರಿ ಆಗಿದೆ. ಅದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಜಾರಿ ಮಾಡಲಿಕ್ಕೆ ಹೊರಟಾಗ CITವಿನ ನೇತೃತ್ವದಲ್ಲಿರ್ತಕ್ಕಂತಹ ಒಂದು ದೊಡ್ಡ ರೀತಿಯ ಹೋರಾಟ ನಡೆಸಿ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಜಾರಿ ಮಾಡೋದನ್ನು ನಾವು ತಡೆದಿದ್ದೀವಿ. ಆದರೆ ಅದು ಇನ್ನೂ ಕೂಡ ಅಪಾಯಕಾರಿಯಾಗಿರ್ತಕ್ಕಂಥ ರೀತಿಯಲ್ಲಿದೆ. ಅದರಿಂದ ಆ ರೀತಿಯ ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ನೀತಿಯನ್ನು ಜಾರಿಗೆ ತರದಿರಲಿಕ್ಕಿರತಕ್ಕಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮುಂದಿನ ಹೋರಾಟಗಳನ್ನು ರೂಪಿಸಬೇಕು ಅನ್ನತಕ್ಕಂಥದ್ದು ಈ 2 ದಿನಗಳ ಕಾಲದ ಸಮ್ಮೇಳನ ಬಹಳ ಗಂಭೀರವಾಗಿ ಚರ್ಚೆಯನ್ನು ಮಾಡ್ತೀವಿ. ಜೊತೆಯಲ್ಲೇ ಇವತ್ತು ಕಾರ್ಮಿಕರ ಕನಿಷ್ಠ ವೇತನ ಸರ್ಕಾರ ಕೊಡಲಿಕ್ಕೆ ತುಂಬ ರೀತಿಯಲ್ಲಿರ್ತಕ್ಕಂಥ ರೀತಿಯಲ್ಲಿ ಹಿಂದೆ ಮುಂದೆ ನೋಡ್ತಾ ಇರತಕ್ಕಂಥ ಪರಿಸ್ಥಿತಿ ಇದೆ. ಸಾಮಾನ್ಯ ಜನ, ದುಡಿಯುವ ವರ್ಗ ಇವತ್ತು ತನ್ನ ಬೆಲೆ ಏರಿಕೆ, ತನ್ನ ದೈನಂದಿನ ಜೀವನಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅತ್ಯಂತ ವಿಪರೀತವಾಗಿರ್ತಕ್ಕಂಥ ಬೆಲೆ ಏರಿಕೆ ಆಗ್ತಾ ಇದೆ. ಆದರೆ ಅವನು ದುಡಿತಾ ಇರತಕ್ಕಂಥ ಕೂಲಿ ಭಾಳ ಕಡಿಮೆ ಇದೆ. ಆ ವೇತನ, ಕನಿಷ್ಠ ವೇತನ ಹೆಚ್ಚಿಸಬೇಕು ಅನ್ನತಕ್ಕಂಥ ಹೋರಾಟವು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ರೀತಿಯಲ್ಲಿ ನಡೆಸಲಿಕ್ಕಿರತಕ್ಕಂಥ ಚರ್ಚೆ ಈ ಸಮ್ಮೇಳನದಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಜೊತೆಯಲ್ಲೇ ಇವತ್ತು ಕೊಡಗಿನ ಜನ, ಕೊಡಗಿನ ಕಾರ್ಮಿಕರು, ಕೊಡಗಿನ ರೈತರು, ಕೊಡಗಿನ ಸಾಮಾನ್ಯ ಜನ ಇವತ್ತು ದೊಡ್ಡ ರೀತಿಯಲ್ಲಿರ್ತಕ್ಕಂಥಾಗ ಕಾಡು ಪ್ರಾಣಿಗಳ ದಾಳಿಯಿಂದ ಇವತ್ತು ಸಂಕಷ್ಟಕ್ಕೀಡಾಗ್ತಾ ಇರತಕ್ಕಂಥ ಈ ಸಂದರ್ಭದ ಒಳಗಡೆ ಕಾಡು ಪ್ರಾಣಿಗಳಿಂದ ಈ ನಾಡಿನ ಜನತೆಯನ್ನು ರಕ್ಷಣೆ ಮಾಡಬೇಕು, ಜೀವವನ್ನು ರಕ್ಷಣೆ ಮಾಡಬೇಕು, ಕಾರ್ಮಿಕರ ಜೀವವನ್ನು, ರೈತರ ಕೃಷಿಯನ್ನು ಉಳಿಸಬೇಕು ಅನ್ನತಕ್ಕಂತಹ ವಿಷಯದಲ್ಲೂ ಕೂಡ ಈ ಸಮ್ಮೇಳನ ಬಹಳ ಗಂಭೀರವಾಗಿ ಚರ್ಚೆಯನ್ನು ಮಾಡೋದು. ಸೆಂಟ್ರಲ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITU ಜಿಲ್ಲಾ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇರುವಂಥದ್ದು. ಈ ಪತ್ರಿಕಾಗೋಷ್ಠಿಯ ಉದ್ದೇಶ CITUನ 6ನೇ ಜಿಲ್ಲಾ ಸಮ್ಮೇಳನ ಈ ಬಾರಿ ಕುಶಾಲನಗರದಲ್ಲಿ ನಡೆಯಲಿದೆ. ಅದರ ಕೆಲವು ಮಾಹಿತಿಗಳನ್ನು ಜನರ ಮುಂದೆ ತಲುಪಿಸಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನಾನು SC ಸಾಬು, CITU ಪ್ರಧಾನ ಕಾರ್ಯದರ್ಶಿ. ನನ್ನ ಜೊತೆಯಲ್ಲಿ CITUನ ಜಿಲ್ಲಾ ಅಧ್ಯಕ್ಷರುಗಳಾದ PR ಭರತ್ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ಖಜಾಂಚಿಗಳಾಗಿರುವಂಥ ND ಪುಟ್ಟಪ್ಪ, ಅದೇ ರೀತಿಯಲ್ಲಿ ಉಪಕಾರ್ಯದರ್ಶಿಗಳಾಗಿರುವಂಥ ಶಾಜಿ ರಮೇಶು ನನ್ನ ಜೊತೆಗಿದ್ದಾರೆ. ಸ್ನೇಹಿತರೆ, ಸೆಂಟ್ರಲ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITU 6ನೇ ಜಿಲ್ಲಾ ಸಮ್ಮೇಳನ ಕುಶಾಲನಗರದಲ್ಲಿ ನಡೆಯಲಿದೆ. 5ನೇ ಜಿಲ್ಲಾ ಸಮ್ಮೇಳನ ಕಳೆದ ಬಾರಿ ನೆಲ್ಲಿಹುದಿಕೇರಿಯಲ್ಲಿ ನಡೆದಿತ್ತು. ಅದಾದ ನಂತರ ಕಳೆದ 3 ವರ್ಷದಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ CITUನ ನೇತೃತ್ವದಲ್ಲಿ ಕಾರ್ಮಿಕ ವರ್ಗದ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ನಮಗೆ ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಆಯಿತು, ನಮಗೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಅದರ ಕಾರಣಗಳೇನು, ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಮುಂದಿನ 3 ವರ್ಷ ಯಾವ ರೀತಿಯಲ್ಲಿ ಹೋರಾಟಗಳನ್ನು ರೂಪಿಸಬೇಕು, ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಲಿಕ್ಕೆ, ಅದರ ಬಗ್ಗೆ ಒಂದು ರೂಪರೇಖೆಗಳನ್ನು ತಯಾರಿ ಮಾಡಲಿಕ್ಕೆ, ಮುಂದಿನ 3 ವರ್ಷ ಯಾವ ರೀತಿಯಲ್ಲಿ ನಾವು ಇದನ್ನೆಲ್ಲ ನಡೆಸ್ಕೊಂಡು ಹೋಗಬೇಕು ಅಂತ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಈ ಉದ್ದೇಶದಿಂದಾಗಿ ನಾವು ನಮ್ಮ ಜಿಲ್ಲಾ ಸಮ್ಮೇಳನವನ್ನು ನಡೆಸ್ತಾ ಇದೆ. ಅದರ ಭಾಗವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇರುವಂಥದ್ದು. ಅದರ ಹೆಚ್ಚಿನ ಮಾಹಿತಿಯನ್ನು CITUನ ಜಿಲ್ಲಾ ಅಧ್ಯಕ್ಷರಾದ PR ಭರತ್ ಅವರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ವೈವಿಧ್ಯ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು.
ವೈದ್ಯಕೀಯ ಸೇವಾ ಕ್ಷೇತ್ರದಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳ ಪಾತ್ರವು ನಿರ್ಣಾಯಕವಾಗಿದ್ದು, ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ಇವರ ಕೊಡುಗೆ ಅಪಾರವಾಗಿದೆ ಎಂದು ಹಿರಿಯ ಪತ್ರಿಕಾ ವರದಿಗಾರ ಬಳ್ಳೆಕೆರೆ ಮಂಜುನಾಥ್ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ವೈವಿಧ್ಯ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ಸಮಾರಂಭ ವೈವಿಧ್ಯೋತ್ಸವ 2025 ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಆಸ್ಪತ್ರೆಗಳಿಗೆ ಚಿಕಿತ್ಸೆಗಾಗಿ ಬರುವ ಬಡ ರೋಗಿಗಳಿಗೆ ತಮ್ಮ ನಗುಮೊಗದಿಂದ ಪ್ರಾಮಾಣಿಕವಾದ ಸೇವೆಯನ್ನು ನೀಡುತ್ತಾ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮ ಅಪಾರವಾದ ಕೊಡುಗೆಯನ್ನು ನೀಡುತ್ತಿರುವ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಜ್ವಲವಾದ ಭವಿಷ್ಯವಿದೆ. ಪ್ಯಾರಾಮೆಡಿಕಲ್ ಶಿಕ್ಷಣವನ್ನು ಮುಗಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಉತ್ತಮವಾದ ಅವಕಾಶಗಳಿರುವುದರಿಂದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ತಾವು ಶಿಕ್ಷಣವನ್ನು ಸಂಪೂರ್ಣಗೊಳಿಸಿಕೊಂಡ ನಂತರ ಆಸ್ಪತ್ರೆಗಳಿಗೆ ಚಿಕಿತ್ಸೆ ಪಡೆಯಲು ಬರುವ ಮಧ್ಯಮ ವರ್ಗ ಹಾಗೂ ಬಡ ಕುಟುಂಬದ ಜನರಿಗೆ ಬದ್ಧತೆಯಿಂದ ಸೇವೆ ನೀಡಿ ಆ ಭಗವಂತನು ಮೆಚ್ಚುವಂತೆ ಕೆಲಸ ಮಾಡಬೇಕೆಂದು ಬಳ್ಳೆಕೆರೆ ಮಂಜುನಾಥ್ ಕಿವಿಮಾತು ಹೇಳಿದರು. ಪಟ್ಟಣದ ಖ್ಯಾತ ವಕೀಲರಾದ ರಮ್ಯಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮವಾದ ಸೇವೆ ಸಲ್ಲಿಸಲು ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳಿಗೆ ವಿಪುಲವಾದ ಅವಕಾಶಗಳಿವೆ. ಆದ್ದರಿಂದ ಪ್ಯಾರಾಮೆಡಿಕಲ್ ಶಿಕ್ಷಣ ಮುಗಿಸಿರುವ ವಿದ್ಯಾರ್ಥಿಗಳು ಹೆಚ್ಚಿನ ಹಣ ಸಂಪಾದಿಸಲು ಆಸೆ ಪಡದೆ ತಮಗೆ ಸಿಗುವ ಅವಕಾಶದಲ್ಲಿಯೇ ಬಡ ಜನರಿಗೆ ಉತ್ತಮವಾದ ಸೇವೆಯನ್ನು ಸಲ್ಲಿಸಲು ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು. ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಕಾವ್ಯಶ್ರೀ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪತ್ರಕರ್ತರಾದ ಸೈಯದ್ ಖಲೀಲ್, ಉಪನ್ಯಾಸಕರಾದ ಅರ್ಪಿತಾ, ಬಿಂದುಶ್ರೀ, ರಕ್ಷಿತಾ, ವಿದ್ಯಾರ್ಥಿ ನಾಯಕರಾದ ರಂಜಿತಾ, ಅಮೃತ, ಹರ್ಷಿತಾ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಇಷ್ಟೊಂದು ಅಲ್ಪ ಕಾಲದಲ್ಲಿ ಕಲ್ಪನೆ ಮೇಡಮ್ ಅವರು ಇಷ್ಟೊಂದು ಅತ್ಯುತ್ತಮವಾದ ಸೇವೆಯನ್ನು ಕೊಟ್ಟುಕೊಂಡು ಈ ಕೇರ್ಪೇಟೆ ತಾಲೂಕಿನಲ್ಲಿ ಅವರು ನಿಮಗೆ ಆದರ್ಶವಾಗಬೇಕು. ಅವರ ಬದುಕು ನಿಮಗೆ ಆದರ್ಶವಾಗಬೇಕು. ನೋಡಿ, ಅವರಿಗೆ ಬಿಡುವಿಲ್ಲದ ವೈದ್ಯಕೀಯ ಸೇವೆ ನಡುವೆಯೂ ನಿಮ್ಮ ಕಾಲೇಜನ್ನು ಕೂಡ ನಡೆಸಿಕೊಂಡು ನಿಮ್ಮ ಆಗು ಹೋಗುಗಳನ್ನ ನೋಡಿಕೊಂಡು ಎಲ್ಲವನ್ನೂ ಕೂಡ ಸುಲಲಿತವಾಗಿ ಸಮರ್ಥವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರಲ್ಲಿರ್ತಕ್ಕಂಥ ಇಚ್ಛಾಶಕ್ತಿಯನ್ನು ನೀವು ಮೆಚ್ಕೋಬೇಕು. ಇವತ್ತು ನೋಡಿ, ನೀವು ನಿಮ್ಮ ವ್ಯಾಸಂಗದ ಅವಧಿ ಮುಗಿದು ಹೊರಗಡೆ ಬಂದ ತಕ್ಷಣ ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಕೂಡ ಜಾಬ್ ಸೆಕ್ಯೂರಿಟಿ ಅನ್ನೋದು ಒಂದು ಯಾರು ಸರಿ ಕರೆಕ್ತಾರೆ. ಅಮ್ಮ ನಾನು ಇಂಥ ಓದ್ತೀನಿ ಅಂದ್ರೆ ಬಂದ್ರಮ್ಮ ಬಹಳ ಇವತ್ತಿನ ಅತ್ಯಂತ ಬೇಡಿಕೆಯ ವಿಷಯ ಅಂದ್ರೆ ಪ್ಯಾರಾಮೆಡಿಕಲ್. ಹಾಗಾಗಿ ನೀವೆಲ್ಲರೂ ಕೂಡ ಭವಿಷ್ಯದಲ್ಲಿ ಉತ್ತಮವಾದ ಬದುಕನ್ನು ರೂಪಿಸ್ಕೊಳ್ತೀವಿ. ನಿಮ್ಮ ಬದುಕನ್ನು ರೂಪಿಸ್ಕೊಂಡಂತ ಈ ಸಂಸ್ಥೆಯ ಎಲ್ಲರಿಗೂ ಕೂಡ ಚಲುವರಾಜ್ ಅವರು ಸೇರಿದಂತೆ ಎಲ್ಲರಿಗೂ ನೀವು ಸದಾ ಕೃತಜ್ಞರಾಗಿರ್ಬೇಕು. ಈ ಸಮಾಜಕ್ಕೆ ದಯಮಾಡಿ ನನ್ನ ಕೋರಿಕೆ ಇಷ್ಟೇ, ನೀವೇನು ಈ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿ. ನೀವು ನೇರವಾಗಿ ಸಮಾಜಕ್ಕೆ ಹೋಗ್ತಾ ಇರೋರು, ಎಲ್ಲ ಒಂದು ರೂಮಲ್ಲಿ ಕೂತ್ಕೊಂಡು ಟೇಬಲ್ ಹಾಕೊಂಡು ಪೆನ್ ಇಟ್ಕೊಂಡು ಫೈಲ್ ಇಟ್ಕೊಂಡು ಬರೆಯೋರಲ್ಲ. ನೀವು ಸಮಾಜದಲ್ಲಿ ನೊಂದಂತ ಜನರಿಗೆ ಸೇವೆಯನ್ನು ಕೊಡುವಂತ ಸುವರ್ಣಾವಕಾಶ ದೇವರು ನಿಮಗೆ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶವನ್ನು ನೀವು ಸದುಪಯೋಗಪಡಿಸ್ಕೊಂಡು ಸಮಾಜಕ್ಕೆ ಕೊಡುಗೆ ಕೊಡಬೇಕು. ನೋಡಿ, ನಿಮ್ಮನ್ನೆಲ್ಲ ಓದಿಸ್ಲಿಕ್ಕೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಪರಿಶ್ರಮ ವಹಿಸಿ ಹಲವಾರು ಜನರನ್ನ ಕೇಳಿ ಪ್ಯಾರಾಮೆಡಿಕಲ್ ಓದಿದ್ರೆ ಏನ್ ಲಾಭ, ನನ್ನ ಮಗಳಿಗೆ ಜೀವನ ಕಟ್ಕೋಬೋದಾ, ನನ್ನ ಮಗ ಬದುಕು ನಡೆಸ್ಬೋದಾ, ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಸೇರಿಸಿ ನಿಮಗೆಲ್ಲ ಶಿಕ್ಷಣವನ್ನು ಕೊಡಿಸಿದ್ದಾರೆ. ಅವರ ಬದುಕನ್ನು ಕೂಡ ನೀವು ಹಸನ್ ಮಾಡಬೇಕು. ಅವರ ಮನಸ್ಸಿನಲ್ಲಿ ಯಾವತ್ತೂ ಕೂಡ ನಿಮ್ಮ ಬಗ್ಗೆ ನಕಾರಾತ್ಮಕ ಭಾವನೆ ಬರಬಾರ್ದು. ನನ್ನ ಮಗಳು ನಾನು ಓದಿಸಿದ್ಕು, ನನ್ನ ಮಗ ನಾನು ಓದಿಸಿದ್ಕು ನನ್ನ ಕೀರ್ತಿಯನ್ನ ನನ್ನ ಬದುಕನ್ನ ಸಾರ್ಥಕ ಮಾಡತಕ್ಕಂಥ ಅನ್ನೋ ಭಾವನೆ ಪೋಷಕರಲ್ಲೂ ಕೂಡ ಹೋಗುವ ಆ ತರ ನೀವು ಬದುಕಲ್ಲಿ ಮುನ್ನಡೆಯಿರಿ. ನೋಡಿ, ಈಗ ರಮ್ಯಾ ಮೇಡಮ್ ಈ ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನ ಈ ವೇದಿಕೆ ಮೇಲೆ ಕಳಿಸಿದ್ದಕ್ಕೆ ಕಾರಣವಾಗಿದ್ದಂಥ ಕಾವ್ಯ ಮೇಡಮ್ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಈ ವೇದಿಕೆಗೆ ನನ್ನನ್ನು ಕಳಿಸಿರೋದು ಕೂಡ ನನಗೆ ಒಂದು ಗೌರವನ ತಂದುಕೊಟ್ಟಿದೆ. ನೀವೇನು ಇವತ್ತು ವಿದ್ಯಾರ್ಥಿಗಳು ಇಲ್ಲಿ ಬಂದು ಇದ್ದೀರಲ್ಲ, ನೀವೆಲ್ಲ ಮುಂದಿನ ಏನು ಈ ಸಮಾಜದ ಜನರಿದ್ದಾರೆ, ಅವರ ವೈದ್ಯಕೀಯ ಇಲಾಖೆ ಆಗಿರ್ಬೋದು, ಕಾನೂನು ಇಲಾಖೆ ಆಗಿರ್ಬೋದು, ಅವರಿಗೆಲ್ಲ ನೀವು ಒಂದು ರೀತಿ ಅನ್ಸೀನ್ ಹೀರೋಸ್ ಇದ್ದಾಗೆ. ಏನು ವೈದ್ಯಾಧಿಕಾರಿಗಳು ಏನು ಕೆಲಸಗಳನ್ನ ಮಾಡ್ತಾರೆ ಅದು ಎಲ್ಲರಿಗೂ ಕಣ್ಣಿಗೆ ಕಾಣ್ತದೆ. ಈ OT ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅರವಳಿಕೆ ಆಗಿರ್ಬೋದು,
ಅಥವಾ ಏನು ಡಾಕ್ಯುಮೆಂಟ್ ಮೇಂಟೈನ್ ಮಾಡೋದ್ರಿಂದ ಆಗಿರ್ಬೋದು, ಅದು ಕಾನೂನು ಇಲಾಖೆ ಆಗಿರ್ಬೋದು ಅಥವಾ ಮುಂದಿನ ಜನಾಂಗ ಪೀಳಿಗೆ ಆಗಿರ್ಬೋದು, ಏನು ಆಗ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗಾಗಿರ್ಬೋದು ತುಂಬ ಉಪಯುಕ್ತವಾದ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ನೀವು ಮತ್ತು ನಾವು ಆಲ್ವೇಸ್ ಲರ್ನರ್ಸ್, ಯಾವಾಗಲೂ ಓದ್ತಾ ಇರ್ತೀವಿ, ಕಲಿತಾ ಇರ್ತೀವಿ, ನಮ್ಮ ಪ್ರಾಕ್ಟೀಸ್ ಮುಗಿಯೋದೇ ಇಲ್ಲ. ಹೀಗಾಗಿ ನಾನು ನಿಮ್ಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಖುಷಿ ಆಗ್ತಿದೆ. ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಮೊದಲ ನನ್ನ ಫಂಕ್ಷನ್ ಇಷ್ಟೊಂದು ಚೆನ್ನಾಗಿ ನಡೆಸ್ಕೊಟ್ಟಿರೋ ಒಂದು ಇದು ಅಷ್ಟೊಂದು ಇನ್ನೂ ನಿಮ್ಮ ಪ್ರೆಸೆನ್ಸ್ ಇಷ್ಟೊಂದು ಯಥೇಚ್ಛವಾಗಿ ನಮಗೆ ಖುಷಿ ಕೊಡುತ್ತೆ. ಈ ಕಾರ್ಯಕ್ರಮ ಜೊತೆಗೆ ಮಂಜುನಾಥ್ ಸರ್ ಪ್ರಿನ್ಸಿಪಲ್ ಇವರು ಕೂಡ ಬಂದು, ಅದು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದವರು ಬಂದು ನಮಗೆ ಇಷ್ಟೊಂದು ಜ್ಞಾನದ ನಮ್ಮ ಮಕ್ಕಳಿಗೆ ಜ್ಞಾನವನ್ನು ಹೇಳ್ಕೊಟ್ಟಿದ್ದಾರೆ, ಇಂಪಾರ್ಟೆನ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಗ್ತದೆ. ನೀಲಕಂಠ ಸರ್ ಅವರು ಕೂಡ ನಮ್ಮ ಕ್ಷೇತ್ರದ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ರಮ್ಯಾ ಮೇಡಮ್, ನೀವು ನಿಮ್ಮ ಬಿಸಿ ಶೆಡ್ಯೂಲಲ್ಲಿ ಕೂಡ ಬಂದು ನಮ್ಮ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮಾಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮ್ಮ ಕಾರ್ಯದರ್ಶಿಗಳಾದಂತಹ ಚಂದ್ರಮೋಹನ್ ಸರ್ ಅವರು ಕೂಡ ತುಂಬ ಧನ್ಯವಾದಗಳು. ಮಹೇಶ್ ಸರ್ ನಾನು ಪ್ರತಿಯೊಂದು ಫಂಕ್ಷನಲ್ಲಿ ಎಲ್ಲೇ ಹೋದ್ರು ಕೂಡ ನೋಡ್ತಿದ್ದೆ, ಬಟ್ ಯಾವತ್ತೂ ಮಾತಾಡ್ಸಿರಲಿಲ್ಲ. ಬಟ್ ನಮ್ಮ ಫಂಕ್ಷನ್ ನೀವು ಬಂದು ನಮ್ಗೆ ಇಷ್ಟೊಂದು ಸಹಕಾರ ಕೊಡ್ತಿರೋದಕ್ಕೆ ನಮ್ಗೆ ತುಂಬ ಖುಷಿ ಇದೆ ಸರ್. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಕೆಆರ್ಪೇಟೆ. ಭಾಗಮಂಡಲದ ಲ್ಯಾಂಪ್ ಸೊಸೈಟಿ ಸಭಾಂಗಣದಲ್ಲಿ ಅರೆಭಾಷಿಕ ಗೌಡ ಜನಾಂಗದ ಶಾಸಕರ ಅಭಿಮಾನಿಗಳ ವತಿಯಿಂದ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ನಾಡು ಸುಖ, ಶಾಂತಿ, ಸಮೃದ್ಧಿ ಹಾಗೂ ಸೌಹಾರ್ದತೆಯಿಂದ ಇರಬೇಕಾದರೆ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಪರಸ್ಪರ ಸೌಹಾರ್ದತೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣ ತಿಳಿಸಿದರು. ಭಾಗಮಂಡಲದ ಲ್ಯಾಂಪ್ ಸೊಸೈಟಿ ಸಭಾಂಗಣದಲ್ಲಿ ಅರೆಭಾಷಿಕ ಗೌಡ ಜನಾಂಗದ ಶಾಸಕರ ಅಭಿಮಾನಿಗಳ ವತಿಯಿಂದ ಆಯೋಜಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ತಾಯಿ ಕಾವೇರಿಯ ಆಶೀರ್ವಾದ ಎಲ್ಲರ ಮೇಲಿರಬೇಕೆಂದರೆ ಎಲ್ಲರೂ ತಾಯಿಯ ಇಚ್ಛೆಯಂತೆ ನಾಡಿನ ಒಳಿತಿಗಾಗಿ ಶ್ರಮಿಸಬೇಕೆಂದು ಕರೆ ನೀಡಿದರು. ಪವಿತ್ರ ಕಾವೇರಿ ತುಲಾ ಸಂಕ್ರಮಣ ಸಂದರ್ಭ ಶಾಸಕರು ಅತ್ಯಂತ ಅಚ್ಚುಕಟ್ಟಾಗಿ ಸೌಹಾರ್ದಯುತವಾಗಿ ಎಲ್ಲ ಜನಾಂಗದವರು ತಾಯಿ ಕಾವೇರಿ ತೀರ್ಥ ಸ್ವರೂಪಿಣಿಯಾಗಿ ಉಗಮಿಸುವುದನ್ನು ವೀಕ್ಷಿಸಲು ವ್ಯವಸ್ಥೆ ಕಲ್ಪಿಸಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಇದೇ ಸಂದರ್ಭ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ ಕೊಲ್ಲೆದ ಗಿರೀಶ್, ಸೂರಜ್ ಹೊಸೂರು, ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ನಿರ್ದೇಶಕ ಕುದುಪಾಜೆ ಪ್ರಕಾಶ್, ಕೊಡಗು ಗೌಡ ವಿದ್ಯಾಸಂಘದ ನಿರ್ದೇಶಕ ದೇವಂಗೋಡಿ ಹರ್ಷ, ಚೇರಂಬಾಣೆ ಗೌಡ ಸಮಾಜದ ನಿರ್ದೇಶಕ ಕೊಡಗನ ತೀರ್ಥಪ್ರಸಾದ್, ತಾವೂರು ಭಗವತಿ ದೇವಾಲಯದ ಅಧ್ಯಕ್ಷ ಕೋಳಿಬಯಲು ವೆಂಕಟೇಶ್, ದೇವಂಗೋಡಿ, ತಿಲಕ ಸುಬ್ರಾಯ, ತಾಲೂಕು ಕೆಡಿಪಿ ಸದಸ್ಯ ಹಾಗೂ ಚುನಾಯಿತ ಜನಪ್ರತಿನಿಧಿಗಳು, ರಾಜಕೀಯ ಪಕ್ಷದ ಪ್ರಮುಖರು ಹಾಗೂ ಅರೆಭಾಷಿಕ ಗೌಡ ಜನಾಂಗದ ಶಾಸಕರ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ನಂಬರ್ 387ನೇ ಕುಶಾಲನಗರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನೇಮಕದ ಚುನಾವಣೆಯು ಬಿರುಸಿನಿಂದ ನಡೆಯಿತು. ಕುಶಾಲನಗರ ಪಟ್ಟಣದ ಗುಂಡೂರಾವ್ ಬಡಾವಣೆಯ ಜಾತ್ರಾ ಮೈದಾನದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಜನ್ಮದಿನವನ್ನು ಆಚರಿಸಲಾಯಿತು. ಸಿಐಟಿಯು ಸಂಘಟನೆಯ 6ನೇ ಕೊಡಗು ಜಿಲ್ಲಾ ಸಮ್ಮೇಳನ ನವೆಂಬರ್ 2 ಮತ್ತು 3ರಂದು ನಡೆಯಲಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.